ದೃಷ್ಟಿಯಿಂದ ತಿಳಿದು ಬರುವ ಆತ್ಮಸ್ವರೂಪಕ್ಕೂ ಇರುವ ತಾರತಮ್ಯವನ್ನು ಹಿಂದೆ ಸ್ವಲ್ಪ ಮಟ್ಟಿಗೆ ತಿಳಿಸಿರುತ್ತದೆ. ಈಗ ಆ ಸ್ವರೂಪವನ್ನು ಇನ್ನೂ ಸ್ವಲ್ಪ ವಿವೇಚನೆ ಮಾಡಿ ನೋಡುವ ಕ್ರಮವನ್ನು ತಿಳಿಸುವುದಕ್ಕೆ ಪ್ರಯತ್ನಿಸಲಾಗುವುದು. ಲೌಕಿಕ ದೃಷ್ಟಿಯ ಆತ್ಮನು ನಮ್ಮ ಸ್ವರೂಪವೆಂದೇ ನಮಗೆ ಭಾಸವಾಗುತ್ತಿರುತ್ತದೆ. ನಮ್ಮ ಶರೀರ, ಇಂದ್ರಿಯಗಳು, ಪ್ರಾಣ, ಮನಸ್ಸು, ಬುದ್ಧಿ ಇವುಗಳಲ್ಲಿ ಪ್ರತಿಯೊಂದರಲ್ಲಿಯೂ ನಾನು ಎಂಬ ಬುದ್ಧಿಯು ಒಂದೊಂದು ಸ್ಥಿತಿಯಲ್ಲಿ ಆಗಿರುತ್ತದೆ. ಆದರೆ ಶರೀರವು ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಪ್ರಾಣವು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿಯು ನಾನಲ್ಲ ಎಂದು ವಿಂಗಡಿಸಿಕೊಂಡ ಮೇಲೆಯೂ ಇವು ನನ್ನವು, ಇವು ನನಗೆ ಸೇರಿದವು ಎಂಬ ಬುದ್ಧಿಯು ಉಳಿದುಕೊಂಡಿರುತ್ತದೆ. ಬುದ್ಧಿ ಉಳ್ಕೊಂಡಿರುತ್ತೆ. ನಾನು ಶರೀರವಲ್ಲ, ನನಗೆ ಶರೀರವಿದೆ. ನಾನು ಇಂದ್ರಿಯವಲ್ಲ, ಇಂದ್ರಿಯಗಳು ನನಗೆ ಇವೆ. ಹೀಗೆಯೇ ಪ್ರಾಣ ಮನೋಬುದ್ಧಿಗಳು ನಾನಲ್ಲ, ಅವು ನನಗೆ ಸೇರಿರುತ್ತವೆ ಎಂಬ ಬುದ್ಧಿ ಇರುವ ವಿವೇಕಿಗೆ ಶಾಸ್ತ್ರವು ನಿನ್ನ ಶರೀರಾದಿಗಳ ಸದುಪಯೋಗವನ್ನು ಮಾಡಿಕೊಂಡು ಧರ್ಮವನ್ನು ಮಾಡು, ಲೋಕಾಂತರದಲ್ಲಿ ಕಾಲಾಂತರದಲ್ಲಿ ನಿನಗೆ ಒಳ್ಳೆಯ ಫಲವು ದೊರಕುವುದು ಎಂದು ಉಪದೇಶಿಸುತ್ತದೆ. ವೇದದ ಕರ್ಮಕಾಂಡದಲ್ಲಿ ಕಾಣುವ ವಿಧಿ ನಿಷೇಧಗಳೆಲ್ಲ ಈ ಗುಂಪಿಗೆ ಸೇರತಕ್ಕವುಗಳಾಗಿರುತ್ತವೆ. ಆದರೆ ಶಾಸ್ತ್ರವು ಈ ಸ್ಥಿತಿಯಲ್ಲಿ ಆತ್ಮನ ಪರಮಾತ್ಮ ಸ್ವರೂಪವನ್ನು ತಿಳಿಸುವುದಕ್ಕೆ ಹೊರಟಿರುವುದಿಲ್ಲ. ಜೀವನಿಗೆ ಪರಲೋಕದಲ್ಲಿ ಆಗಬೇಕಾದ ಸದ್ಗತಿಗೆ ಉಪಾಯವನ್ನು ಹೇಳುವುದಕ್ಕೆ ಮಾತ್ರ ಹೊರಟಿರುತ್ತದೆ. ಜೀವನು ನಾತೃ, ಕರ್ತೃ, ಭೋಕ್ತೃ ಎಂದು ಎಲ್ಲರೂ ತಿಳಿದುಕೊಂಡಿರುವುದನ್ನು ಹಾಗೆಯೇ ಇಟ್ಟುಕೊಂಡೇ ಇಷ್ಟ ಪ್ರಾಪ್ತಿಗೂ ಅನಿಷ್ಟ ನಿವೃತ್ತಿಗೂ ಉಪಾಯವನ್ನು ತಿಳಿಸುವುದೇ ವೇದದ ಕರ್ಮಕಾಂಡದ ಉದ್ದೇಶವು. ಆದರೆ ಯಾರಿಗೆ ಈ ಕರ್ಮಗಳೆಂಬ ಸಾಧನಗಳಿಂದ ಇಷ್ಟಪ್ರಾಪ್ತಿಯನ್ನೂ ಅನಿಷ್ಟ ನಿವೃತ್ತಿಯನ್ನು ಸಾಧಿಸಿಕೊಳ್ಳುವ ಹಂಬಲಿಕೆ ಇರುವುದಿಲ್ಲವೋ, ಯಾರು ಅನಿತ್ಯವಾದ ಈ ಕರ್ಮ ಫಲಗಳಿಗೆ ಬೇಸತ್ತಿರುವರೋ, ಯಾರು ನಿತ್ಯವಾಗಿರುವ ಪರಮ ಪುರುಷಾರ್ಥವೇ ತಮಗೆ ಬೇಕೆಂದು ಹಾತುವರಿಯುತ್ತಿರುವರೋ ಅಂಥವರಿಗಾಗಿ ಶಾಸ್ತ್ರವು ತನ್ನ ಹೃದಯದಲ್ಲಿರುವ ಆತ್ಮತತ್ವವನ್ನು ಬಿಚ್ಚಿ ತೋರಿಸುವುದು. ಈ ಶಾಸ್ತ್ರ ದೃಷ್ಟಿಯ ಆತ್ಮನೇ ನಮ್ಮ ಪರಮಾರ್ಥವಾದ ಸ್ವರೂಪವು. ನಮ್ಮ ಹುಸಿ ಆತ್ಮನಾದ ನಾನು, ನಿಜವಾದ ಆತ್ಮನಾದ ನಾನು ನಮ್ಮ ಈ ಶರೀರದೊಳಗೆ ಅನುಭವಕ್ಕೆ ಬರುತ್ತವೆ. ತಾನು ಹಬ್ಬದು ನಿಜವಾದ ಆತ್ಮನಾದ ತಾನು, ಹುಸಿ ಆತ್ಮನಾದ ನಾನು. ಒಂದು ತಾನು ನಾನು ಅದನ್ನ ಆಗಲಿ. ಲೌಕಿಕ ದೃಷ್ಟಿಯಿಂದ ನೋಡುವಾಗ ಹುಸಿ ಆತ್ಮನೇ ನಮ್ಮ ನಿಜವಾದ ಆತ್ಮನೆಂಬ ತಿಳುವಳಿಕೆ ನಮಗೆ ಗಟ್ಟಿಯಾಗಿರುತ್ತದೆ. ಆ ಆತ್ಮನಿಗಿಂತ ವ್ಯತಿರಿಕ್ತವಾಗಿ ಇದೇ ಶರೀರದಲ್ಲಿ ಮತ್ತೊಬ್ಬ ಆತ್ಮನು ಇದಾನೆಂಬುದರ ಕನಸೂ ನಮಗೆ ಆಗಿರುವುದಿಲ್ಲ. ಆದರೆ ಯಾವಾಗ ಶ್ರುತಿಯಿಂದಲೂ ಆಚಾರ್ಯರಿಂದಲೂ ನಮಗೆ ಉಪದೇಶವಾಗಿ ಶಾಸ್ತ್ರ ದೃಷ್ಟಿಯ ಆತ್ಮನ ಸ್ವರೂಪದ ಅರಿವು ನಮ್ಮ ಮನದಲ್ಲಿ ಹೊಳೆಯುವುದೋ, ಆಗ ಈ ಲೌಕಿಕಾತ್ಮನು ನಿಜವಾದ ಆತ್ಮನಲ್ಲ, ಹುಸಿ ತೋರಿಕೆಯು ಮಾತ್ರ ಎಂಬ ಅರಿವು ಆಗಿಬಿಡುತ್ತದೆ. ಈ ಅಭಿಪ್ರಾಯವನ್ನು ಮುಂಡಕೋಪನಿಷತ್ತಿನಲ್ಲಿ ಒಂದು ಸುಂದರವಾದ ರೂಪಕದಿಂದ ಹೀಗೆಂದು ವರ್ಣಿಸಿರುತ್ತದೆ. ಜೊತೆಯಲ್ಲಿಯೇ ಇರುವ ಎರಡು ಹಕ್ಕಿಗಳು ಸಖರಾಗಿ ಒಂದೇ ಮರವನ್ನು ಆಶ್ರಯಿಸಿರುತ್ತವೆ. ಅವೆರಡರಲ್ಲಿ ಒಂದು ಹಣ್ಣನ್ನು ಸವಿಯುತ್ತಿರುತ್ತದೆ, ಇನ್ನೊಂದು ತಿನ್ನದೆ ಸುಮ್ಮನೆ ನೋಡುತ್ತಿರುತ್ತದೆ. ಅದೇ ವೃಕ್ಷದಲ್ಲಿರುವ ಪುರುಷನು ಮುಳುಗಿ ಮೋಹದಿಂದ ಶೋಕಿಸುತ್ತಿರುವನು. ಆದರೆ ಯಾವಾಗ ಸೇವಿಸಿದ ಮತ್ತೊಬ್ಬನಾದ ಈಶನನ್ನು ಕಂಡುಕೊಳ್ಳುವನೋ, ಅವನ ಈ ಮಹಿಮೆಯನ್ನು ಕಂಡುಕೊಳ್ಳುವನೋ, ಆಗ ವೀತ ಶೋಕನಾಗುವನು. ಈ ನಮ್ಮ ಶರೀರವೇ ಒಂದು ವೃಕ್ಷವು. ಇದರಲ್ಲಿ ನಾವುಗಳು ಮಾಡುತ್ತಿರುವ ಧರ್ಮಾಧರ್ಮಗಳ ಫಲಗಳು ಆಶ್ರಯಿಸಿಕೊಂಡಿರುವವು. ಧರ್ಮದಿಂದ ಪುಣ್ಯವನ್ನು, ಅಧರ್ಮದಿಂದ ಪಾಪವನ್ನು ಸಂಪಾದಿಸಿಕೊಳ್ಳುತ್ತಾ ಹೊರಗಿನ ವಿಷಯಗಳನ್ನು ಇಷ್ಟವೆಂದೂ ಅನಿಷ್ಟವೆಂದೂ ವಿಂಗಡಿಸಿಕೊಂಡು ಅವುಗಳಿಂದಾಗುವ ಸುಖ ದುಃಖಗಳನ್ನು ಈ ಶರೀರದಲ್ಲಿ ಅನುಭವಿಸುತ್ತಿರುವುದೇ ನಮ್ಮಗಳ ವ್ಯವಹಾರವು. ಹೀಗೆ ಸುಖ ದುಃಖಗಳ ಸವಿಯನ್ನು ಕಾಣುತ್ತಿರುವ ನಾನು ಎಂಬುದೇ ಲೌಕಿಕ ದೃಷ್ಟಿಗೆ ಗೋಚರವಾಗುವ ಆತ್ಮಸ್ವರೂಪವು. ಇದನ್ನೇ ಅಕೃತ್ಸ್ನ ರೂಪವು ಎಂದು ನಾನು ಹಿಂದೊಂದು ಲೇಖನದಲ್ಲಿ ತಿಳಿಸಿರುವುದು. ಆದರೆ ಇದೇ ಶರೀರದಲ್ಲಿ ಶರೀರ, ಇಂದ್ರಿಯಗಳು, ಪ್ರಾಣ, ಮನಸ್ಸು, ಬುದ್ಧಿ ಇವೆಲ್ಲವನ್ನೂ
ತನ್ನ ಚೈತನ್ಯದಿಂದ ಕಾಣುತ್ತಾ ಯಾವ ಸುಖ ದುಃಖಗಳ ಏರುಪೇರೂ ಇಲ್ಲದ ಆತ್ಮಸ್ವರೂಪ ಒಂದುಂಟು. ಅದನ್ನೇ ಶಾಸ್ತ್ರವು ನಮಗೆ ತಿಳಿಸಿಕೊಡುತ್ತಿರುವುದೆಂದು ಹೇಳಿರುವುದು. ಲೌಕಿಕ ದೃಷ್ಟಿಯಿಂದ ತಿಳಿಯಬರುವ ನಾನು ಎಂಬ ಆತ್ಮನು ಶರೀರೇಂದ್ರಿಯಾದಿಗಳಲ್ಲಿ ನಾನು ನನ್ನದು ಎಂಬ ಮೋಹದಿಂದ ಕೂಡಿರುವನು. ಅವುಗಳಿಂದ ವಿಷಯಗಳ ಅನುಭವಗಳನ್ನು ಆಗಾಗ್ಗೆ ಹೊಂದುತ್ತಾ ಈಗ ಹೀಗಾದೇನು, ಆಗ ಹಾಗಿದ್ದೆನು, ಮುಂದೆ ಹೀಗಾಗುವೆನು ಎಂಬ ವಿಶೇಷ ರೂಪಗಳನ್ನು ತನ್ನ ಸ್ವರೂಪದಲ್ಲಿ ಹುಟ್ಟು ಹಾಕಿಕೊಂಡು ಶೋಕಿಸುತ್ತಿರುವನು. ಅಂತಃಕರಣದಲ್ಲಿ ಒಂದೊಂದು ಬಾಹ್ಯಾನುಭವದಿಂದಲೂ ಒಂದೊಂದು ವಿಶೇಷ ರೂಪವು ಆಗುತ್ತಿರುವುದಷ್ಟೇ. ಆಯಾ ರೂಪವು ತನ್ನದೇ ಎಂಬ ಮೋಹವು ಅದರಿಂದಾದ ಶೋಕವೂ ಈ ಲೌಕಿಕಾತ್ಮನಿಗೆ ಬಿಟ್ಟದ್ದಲ್ಲ. ಆದರೆ ಈ ಬಿಟ್ಟದ್ದಲ್ಲ ಎಲ್ಲ ಒಂದೇ. ನಿಮಗೆ ಬಿಟ್ಟಿದ್ದಲ್ಲ, ಅದು ಬಿಟ್ಟದ್ದಲ್ಲ, ಅದು ಬಿಡಲ್ಲ ಅಂತ ಆ ಮೋಹ ಬಿದ್ದೇ ಇರತ್ತೆ. ಆದರೆ ಈ ಲೌಕಿಕಾತ್ಮ ಸಮೇತವಾಗಿ ಅವನ ಕರಣಗಳನ್ನು, ಆ ಕರಣಗಳಿಗೆ ಗೋಚರವಾಗುವ ಸುಖ ದುಃಖಕಾರಕವಾದ ವಿಷಯಗಳನ್ನು ತನ್ನ ಸ್ವರೂಪ ಚೈತನ್ಯದಿಂದ ಬೆಳಗುತ್ತಿರುವ ಶಾಸ್ತ್ರ ದೃಷ್ಟಿಯ ಆತ್ಮನಿದಾನಲ್ಲ, ಅವನು ಹೀಗೆ ಬದಲಾಯಿಸುತ್ತಿರುವುದಿಲ್ಲ. ಅವನಿಗೆ ಅಂತಃಕರಣವೂ ವಿಷಯವಾಗಿರುವುದರಿಂದ ಅವನಿಗೆ ಅನಾತ್ಮವೆಲ್ಲವನ್ನೂ ಬೆಳಗಿ ತಿಳಿಯುವುದಕ್ಕೆ ಯಾವುದೊಂದು ಕರಣದ ಹಂಗೂ ಇರುವುದಿಲ್ಲ. ಕರ್ಣದ ಮೂಲಕ ಅರಿಯಲ್ಲ. ಆದ್ದರಿಂದ ಅಂತಃಕರಣಾದಿಗಳ ವಿಶೇಷಗಳಿಂದ ಯಾವ ವಿಶೇಷವನ್ನೂ ಹೊಂದುತ್ತಿರುವುದಿಲ್ಲ. ಹೀಗೆ ಕರಣದ ಹಂಗಿಲ್ಲದೆ ನೇರಾಗಿ ಅವನು ಅನಾತ್ಮವೆಲ್ಲವನ್ನೂ ಬೆಳಗಿ ನೋಡುತ್ತಿರುವುದರಿಂದ ಸಾಕ್ಷಾತ್ ದ್ರಷ್ಟರಿ ಸಂಜ್ಞಾಯಾಮ್ ಸಾಕ್ಷೀದ್ ಇದು ಪ್ರತ್ಯಯ ನೇರ ನೋಡುವುದು ಅಂತ. ಕರಣಗಳ ಸಹಾಯವಿಲ್ಲದೆ ಡೈರೆಕ್ಟ್ ಆಗಿ ಬೆಳಗುವವನಿಗೆ ಸಾಕ್ಷಿ ಅಂತ. ಲೋಕದಲ್ಲೂ ಸಾಕ್ಷಿ ಅವನು ಅಂತ ಹೇಳ್ತಲ್ಲ, ನೇರ ಕಂಡವನು ಸಾಕ್ಷಿ ಅಂತ, ಕೇಳಿದವನು ಸಾಕ್ಷಿ ಅನ್ನಲ್ಲ, ಕಂಡವನು ಸಾಕ್ಷಿ ಅಂತ ಹೇಳೋದು, ನೇರ ಕಂಡರು. ನಮ್ಮಲ್ಲಿ ಪ್ರತಿಯೊಬ್ಬನೂ ಹೀಗೆ ತನ್ನಲ್ಲಿಯೇ ದೇಹಾದಿಗಳಿಗಿಂತಲೂ ತನ್ನ ನಾನು ಎಂಬ ಲೌಕಿಕ ದೃಷ್ಟಿಯ ಆತ್ಮನಿಗಿಂತಲೂ ವ್ಯತಿರಿಕ್ತವಾಗಿ ಯಾವ ಬದಲಾವಣೆಯಾಗಲಿ ಚಲನೆಯಾಗಲಿ ಇಲ್ಲದೆ ಇರುವ ಕೂಟಸ್ಥನಾದ ಸಾಕ್ಷಿ ಸ್ವರೂಪನಾದ ಪರಮಾರ್ಥ ಆತ್ಮನನ್ನು ಕಂಡುಕೊಳ್ಳಬೇಕಾಗಿರುವುದು. ನಂಗೆ ಆಶ್ಚರ್ಯ. ಪೃಥು ಮಹಾರಾಜ ಯಜ್ಞ ಮಾಡ್ದ. ಯಜ್ಞಕ್ಕೆ ವಿಷ್ಣು ಬಂದಿದ್ದ, ಶಿವ ಬಂದಿದ್ದ, ಬ್ರಹ್ಮ ಬಂದಿದ್ದ, ಎಲ್ಲ ಬಂದ. ಅವನು ಆಶೀರ್ವಾದ ಬೇರೆ ಮಾಡಬಹುದಾಗಿದ್ದ. ಆಮೇಲೆ ಸನಕಾದಿಗಳೆಲ್ಲ ಬಂದು, ಸನತ್ ಕುಮಾರ್ ಬಂದು ಅಧ್ಯಾತ್ಮ ಉಪದೇಶ ಮಾಡುದು. ಅವಾಗ ಇವನು ಜನಕ ವಾಪಸ್ಸಾಗಿ ಎಲ್ಲವನ್ನೂ ವಾಪಸ್ಸಾಗಿ ನಿಂತ ತೆಗೆದುಕೊಂಡ್ರೆ, ಅದಾದ್ಮೇಲೆ ಮತ್ತೆ ಕಾಡಿಗೆ ಹೋಗ್ಬಿಟ್ಟು ಮತ್ತೆ ಕಂದಮೂಲ ತಿನ್ಕೊಂಡು, ಪರ್ಣ ತಿನ್ಕೊಂಡು, ಭಕ್ಷರಾಗಿ ಮತ್ತೆ ಏಕೆ ಬೇಕಷ್ಟಲ್ಲ. ಅವ್ನ ತತ್ವಜ್ಞಾನ ಆಗಲಿಲ್ಲ ಅಷ್ಟಾದ್ರು ಅವನಿಗೆ. ನಾರಾಯಣ ಬಂದು ತತ್ವವಿಷಯ ಮಾಡಿದಾಗ ತತ್ವಜ್ಞಾನ ಆಗಲಿ. ಪೃಥು ಮಹಾರಾಜನಿಗೆ ಅಲ್ಲಿ ನಾರಾಯಣ ಸಾಕ್ಷಾತ್ 99 ವಿಶ್ವಮೇಧ ಆಗಿ ಮಾಡ್ತಾನೆ ಅವನು. 100ನೇ ವಿಶ್ವಮೇಧದಲ್ಲೇ ಕುದುರೆ ಹೊತ್ಕೊಂಡು ಹೋಗೋದು. ಏನಾಗಲ್ಲ. ನಾರಾಯಣ ಹೇಳಿದಾಗ್ಲು ಸಂತ್ ಕುಮಾರ್ ಹೇಳಿದಕ್ಕೂ ತಗೊಳ್ಳಿಲ್ವಾ? ಅವನು ಏನು ಎಲ್ಲವನ್ನೂ ಅಲ್ಲ, ಅವನೇ ಹೇಳ್ದಾನೆ, ಕೃತಾರ್ಥನಾಗಿ ಮಾಡಿದ್ರಿ, ನಾನು ಕೃತಕೃತ್ಯನಾದೆ, ನಾನು ಇನ್ನೇನು ಇದಿಲ್ಲ, ಕೊಡ್ಬೇಕಾಗಿಲ್ಲ, ಎಲ್ಲವೂ ನಿಮ್ದೇ ಕೊಡಕ್ಕೆ ಏನಿದೆ ಅಂತ ಅಷ್ಟೆಲ್ಲ ಒಪ್ಕೊಂಡಿದ್ದಾನೆ. ಅವನೇ ಹೇಳ್ದಾನೆ ನನಗೆ ಒಪ್ಕೊಂಡು ಮತ್ತೆ ರಾಜ್ಯಭಾರ ಮಾಡ್ದ, ಮಕ್ಕಳಾಗ್ತಾರೆ, ಆಮೇಲೆ ಹೋಗ್ತಾನೆ, ಎಲ್ಲ ಬಿಟ್ಟು ಕಾಡಿಗೆ ಹೋಗ್ತಾನೆ, ಮತ್ತೆ ತಪಸ್ ಮಾಡಿ. ಏನಿದು ಭಾಗವತಕಾರರಿಗೆ ಅವನು ಹೀಗೆ ಅರ್ಥ ಮಾಡ್ತಿರ್ಲಿಲ್ಲ. ಅವನು ಏನೋಪ್ಪ, ಎಲ್ಲರೂ ಅಷ್ಟೇ ತತ್ವಜ್ಞಾನ ಆಗ್ತಾರೆ, ಮತ್ತೆ ತಪಸ್ಸು ಮಾಡ್ತಾರೆ, ಮತ್ತೆ ಹೋಗ್ತಾರೆ. ಹಾಗೆ ಇವನು ಅಷ್ಟೇ. ಯಾರು ಕಪಿಲ ಇದು ಕರ್ದಮ ಪ್ರಜಾಪತಿ ತಪಸ್ ಮಾಡಿ ಅಷ್ಟೆಲ್ಲ ಮಾಡಿ ಎಲ್ಲ ಇಡ್ಬೇಡಿ, ಮತ್ತೆ ಕಾಡಿಗೆ ಹೋಗಿ ತಪಸ್ಸು ಮಾಡಿ. ಎಂತರ ನಮ್ಮಲ್ಲಿ ಪ್ರತಿಯೊಬ್ಬನೂ ಹೀಗೆ ಆಯ್ತಾ. ಇದಕ್ಕೆ ಪರಮ ಕಾರುಣಿಕನಾದ ಸದ್ಗುರುವು ಹೇಳಿಕೊಡುವ ಅಧ್ಯಾತ್ಮ ಯೋಗವನ್ನು ಅಹಿಂಸಾ, ಸತ್ಯ, ಬ್ರಹ್ಮಚರ್ಯಾದಿ ಸಾಧನಗಳಿಂದೊಡಗೂಡಿ ಅಭ್ಯಾಸ ಮಾಡಬೇಕಾದದ್ದು ಅವಶ್ಯವಾಗುತ್ತದೆ. ಗೊತ್ತಾಗೋರ್ಗೆ ಅಭ್ಯಾಸ ಮಾಡ್ಬೇಕು ಅನ್ನೋ ಕರೆಕ್ಟ್. ಈ ಜನ್ಮದಲ್ಲಾಗಲಿ ಹಿಂದಿನ ಜನ್ಮದಲ್ಲಾಗಲಿ ಅನುಷ್ಠಾನ ಮಾಡಿದ ಸಾಧನದ ಬಲದಿಂದ ಯಾವಾಗ ಈ ಪರಮಾರ್ಥಾತ್ಮನನ್ನು ಕಂಡುಕೊಳ್ಳುವೆವೋ ಆಗ ನಮಗೆ ಆಗುವ ಜ್ಞಾನದಲ್ಲಿ 2 ಮುಖ್ಯವಾದ ಅಂಶಗಳಿರುತ್ತವೆ. ಒಂದೇನು? ಮೊದಲನೆಯದಾಗಿ
ಈ ಅಧ್ಯಾತ್ಮ ಸಾಧನದಿಂದ ನಾನು ಕಂಡುಕೊಂಡಿರುವ ಆತ್ಮನು ನನಗೊಬ್ಬನಿಗೇ ಆತ್ಮನಲ್ಲ, ಎಲ್ಲಾ ಪ್ರಾಣಿಗಳಿಗೂ ನಮ್ಮನೆ ಕಿಟಕಿ ಕಾಣುವ ಸೂರ್ಯ ನಮ್ಮನೆ ಮಾತ್ರ ಅಲ್ಲ, ಪ್ರಪಂಚಕ್ಕೆಲ್ಲ ಸೂರ್ಯ ಅವನು. ಎಲ್ಲಾ ಪ್ರಾಣಿಗಳಿಗೂ ಇಡೀ ಜಗತ್ತಿಗೂ ಇವನೇ ಆತ್ಮನು ಎಂಬ ಅರಿವು ಆಗುವುದು. ಇದು ಮೊದಲನೇದು. ಎರಡನೆಯದಾಗಿ ಈ ಆತ್ಮನೇ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವನು, ಸರ್ವಜ್ಞನು ಸರ್ವಶಕ್ತನೂ ಆದ ಪರಮೇಶ್ವರನು ಎಂಬ ಅರಿವು ಆಗುವುದು. ಎರಡು ಉಂಟಾಗುತ್ತೆ, ಒಂದೇ ಜ್ಞಾನದಿಂದ ಎರಡು. ಈ ಎರಡು ಅನುಭವಗಳನ್ನು ಸ್ವಲ್ಪ ವಿಮರ್ಶಿಸಿ ನೋಡೋಣ. ಸಾಕ್ಷಿಯಾಗಿರುವ ಆತ್ಮನು ನಮ್ಮ ಶರೀರದೊಳಗೆ ಇರುವಂತೆ ನಮಗೆ ತಿಳಿದು ಬರುವುದು ನಿಜ. ಆದರೆ ನಮ್ಮ ಶರೀರ, ಪ್ರಾಣ, ಮನಸ್ಸು, ಬುದ್ಧಿ, ಅಹಂಕಾರ ಮುಂತಾದ ಯಾವುದೊಂದರ ಹಂಗೂ ಅವನಿಗೆ ಇರುವುದಿಲ್ಲ. ಈ ಶರೀರಾದಿಗಳು ಆ ಸಾಕ್ಷಿ ರೂಪನಾದ ಆತ್ಮನಿಗೆ ಯಾವ ಎಲ್ಲೆಕಟ್ಟನ್ನು ಮಾಡಿರುವುದಿಲ್ಲ. ಈ ಶರೀರಾದಿಗಳು ತೀರಾ ಕಾಣದಂತೆ ಆಗಿ ಇವುಗಳಂತೆಯೇ ತತ್ಕಾಲಕ್ಕೆ ತೋರುವ ಹೊಸ ಶರೀರಾದಿಗಳು ಕಾಣಿಸಿಕೊಳ್ಳುವ ಕನಸೆಂಬ ಅವಸ್ಥೆಯೂ ನಮಗೆ ಆದಂತೆ ಅನುಭವಕ್ಕೆ ಬರುವುದುಂಟು. ಅಂಥ ಕನಸುಗಳು ಲೆಕ್ಕವಿಲ್ಲದಷ್ಟು ನಮಗೆ ಬರುತ್ತಲೇ ಇದ್ದರೂ ಅವುಗಳಲ್ಲಿರುವ ಆ ತೋರಿಕೆಯ ಶರೀರಾದಿಗಳನ್ನು ಬೆಳಗುತ್ತಾ ಇದೇ ಸಾಕ್ಷಿಯು ಸ್ವಯಂ ಪ್ರಕಾಶನಾಗಿ ತನ್ನ ಚೈತನ್ಯ ಪ್ರಕಾಶದಿಂದಲೇ ಬೆಳಗುತ್ತಿರುವುದು. ಎಚ್ಚರವು ಮಾಯವಾದರೂ, ಕನಸುಗಳು ಬಂದು ಹೋಗುತ್ತಿದ್ದರೂ ತನ್ನ ಸ್ವಂತ ಮಹಿಮೆಯಿಂದಲೇ ಬೆಳಗುತ್ತಿರುವ ಈ ಸಾಕ್ಷಿಗೆ ಎಚ್ಚರದ ಅಥವಾ ಕನಸಿನ ಯಾವ ಕಟ್ಟೂ ಇರುವುದಿಲ್ಲವೆಂಬುದನ್ನು ಹೇಳಬೇಕೇ? ಹೀಗೆ ನಮ್ಮೊಳಗೆ ಇರುವಂತೆ ತೋರುವ ಈ ಸಾಕ್ಷಿಯು ನನ್ನ ಸಾಕ್ಷಿಯು ಎಂದು ನಾವು ಅಭಿಮಾನ ಪಟ್ಟುಕೊಳ್ಳಬಹುದು. ಆದರೆ ನನ್ನ ಸಾಕ್ಷಿಯು ಮತ್ತೊಬ್ಬನಿಗೆ ಸೇರಿಲ್ಲ ಎಂದು ನಾವು ಈ ಸಾಕ್ಷಿಯನ್ನು ಬಚ್ಚಿಟ್ಟುಕೊಳ್ಳುವುದಕ್ಕೆ ಅಥವಾ ಅವನಿಗೆ ಯಾವುದಾದರೊಂದು ಬೇಲಿಯನ್ನು ಸುತ್ತು ಕಟ್ಟಿ ಬೇರೆಯಾಗಿಟ್ಟುಕೊಳ್ಳುವುದಕ್ಕೆ ನಮಗೆ ಯಾವ ಹಕ್ಕೂ ಇರುವುದಿಲ್ಲ. ಆಗೋದಿಲ್ಲ ಮಾಡಕ್ಕೆ, ಮಾಡ್ಕೋತೀವಿ, ನಿಂಗಿಲ್ಲ ಅಂತ ಹೇಳ್ತೀನಿ, ಅನ್ಬೇಡಿ. ನನಗೆ ಹಕ್ಕು ಆ ಮಾಡಕ್ಕಾಗತ್ತಲ್ಲ, ಹಕ್ಕಿಲ್ಲ. ಸೂರ್ಯನು ನಮ್ಮೂರಿನ ಹೆಬ್ಬಾಗಿಲಿನ ಕಡೆಗೆ ಇದ್ದಾನೆ ಎಂದು ನಮ್ಮೂರಿನ ಹುಡುಗರು ಹೇಳಿಕೊಳ್ಳುತ್ತಿರಬಹುದು. ಆದರೆ ಆ ಸೂರ್ಯನು ಆ ನಮ್ಮೂರಿನ ಹೆಬ್ಬಾಗಿಲಿಗೆ ಕಟ್ಟು ಬಿದ್ದಿರುತ್ತಾನೇನೋ ಹಾಗೆ ಅವ್ರು ಹೇಳ್ಬೋದು. ನಮ್ಮ ಹೆಬ್ಬಾಗಿಲು ಕಾಲ್ ಕಾಡ್ತಾನೆ ಅವನ್ ಮಾತ್ರ ಅಲ್ವ. ಎಲ್ಲ ನಮಗೆ ಸರಂಡಿರುವ ಹುಡುಗ, ನಮ್ಮ ಸರೋಜನ ಮಗಳು ಚಿನ್ನ, ಕಾಶಿಗೂ ಅಮೆರಿಕ ಎಲ್ಲ ವಸ್ತುವಿದೆ, ಆಮೇಲೆ ಓರದೆ ಅಂತ ಕೇಟ ஒத்தனைப்பா எப்படி சொல்றீங்க? விமானத்து பாஸ்க்கும் அதே சூரியனை காட்டுறது சொன்னேன். பெங்களூர் ஏறு விமானத்துல சூரியன் டெல்லிವರೆಗೂ ಅದೇ ಸೂರ್ಯ ಕಾಮಿಕೆತ್ತಲ್ಲ, ಬೇರೆ ಸೂರ್ಯ ಕಾಮಿಕೆತ್ತಿಲ್ಲ. ಅಪ್ಪಡಿ ಆದ್ರೆ ಎಂತ ಹೇಳೋದು, ಒಟ್ಟಿಗೆ ಎರಡು ಕಡೆ ತೋರ್ಸಕ್ಕಾಗಲ್ಲ. ಕಾಶಿಗೂ ಇಲ್ಲಿಗೂ ಒಂದೇ ಸೂರ್ಯನ ಬೇರೆ ನಾನು ಹೆಂಗ್ ತೀರ್ಮಾನ ಮಾಡ್ತೀಯ? ವಿಮಾನದ ಹತ್ತು ಹೋಗು ಗೊತ್ತಾಗತ್ತೆ. ಒಂದೊಂದು ಊರಿಗೆ ಒಬ್ಬೊಬ್ಬ ಬೇರೆಯ ಸೂರ್ಯನು ಇರುತ್ತಾನೇನು? ಎಂದಿಗೂ ಇಲ್ಲ. ಹೀಗೆಯೇ ಪ್ರತಿಯೊಬ್ಬನೂ ತನ್ನಲ್ಲಿ ಕಾಣುವೆನೆಂದು ಅಭಿಮಾನ ಪಡಬಹುದಾದ ಸಾಕ್ಷಿ ಚೈತನ್ಯವು ನಮ್ಮಗಳೆಲ್ಲರಿಗೂ ಸಕಲ ಪ್ರಾಣಿಗಳಿಗೂ ಸಾಕ್ಷಿ ಚೈತನ್ಯವಾಗಿರುತ್ತದೆ. ಅದು ಯಾವ ಜೀವನಿಗೂ ಕಟ್ಟು ಬಿದ್ದಿರುವುದಿಲ್ಲ. ಇದೇ ಮೊದಲನೆಯ ಅನುಭವವೆಂದು ನಾವು ಹೇಳಿರುವುದು. ಇನ್ನು ಎರಡನೆಯ ಅನುಭವದ ಕಡೆಗೆ ಚಿತ್ತವನ್ನು ಹೊರಳಿಸೋಣ. ನಮ್ಮಲ್ಲಿ ಆಗುವ ಎಲ್ಲಾ ಮಾರ್ಪಾಡುಗಳನ್ನು ನೋಡುತ್ತಾ ನಮ್ಮ ಎಲ್ಲಾ ಅವಸ್ಥೆಗಳಿಗೂ ಸಾಕ್ಷಿಯಾಗಿರುವ ಈ ಚೈತನ್ಯವು ನಮ್ಮ ಶರೀರವೇ ಮುಂತಾದ ಯಾವುದೊಂದರ ಪುಣ್ಯ ಪಾಪಗಳ ಕಲ್ಮಶವೂ ಇಲ್ಲತ್ತೆಂಬುದು ಸ್ಪಷ್ಟವೇ ಆಗಿದೆ. ಇದೇ ನಮ್ಮ ಶರೀರಾದಿಗಳನ್ನು ಹೊರಗಿನ ಎಲ್ಲಾ ಪ್ರಪಂಚವನ್ನೂ ಬೆಳಗುತ್ತಿರುವುದರಿಂದ ಎಚ್ಚರದಲ್ಲಿ ನಮಗೆ ಕಾಣುವ ಅಥವಾ ಎಚ್ಚರದಲ್ಲಿ ನಾವು ಅನುಮಾನಾದಿಗಳಿಂದ ಕಲ್ಪಿಸುವ ಪ್ರಪಂಚದಲ್ಲಿ ಇರುವಂತೆ ನಮಗೆ ಭಾಸವಾಗುವ ಎಲ್ಲಾ ಪ್ರಾಣಿಗಳನ್ನೂ ಬೆಳಗುತ್ತಿರುತ್ತದೆ. ಹೀಗೆಯೇ ಒಂದೊಂದು ಕನಸಿನಲ್ಲಿ ತೋರುವ ಇಡೀ ಪ್ರಪಂಚವನ್ನು, ಅದರಲ್ಲಿ ನಮ್ಮ ಕಲ್ಪನೆಗೆ ಗೋಚರವಾಗುವ ಪ್ರಾಣಿಗಳನ್ನು ಇದೇ ಬೆಳಗುತ್ತಿರುತ್ತದೆ. ಇಷ್ಟೇ ಅಲ್ಲ, ನಮಗೆ ಯಾವ ಪ್ರಪಂಚದ ತೋರಿಕೆಯೂ ಹೊಳೆಯದ ಗಾಢ ನಿದ್ರೆಯೇ ಮುಂತಾದ ಅವಸ್ಥೆಗಳಲ್ಲಿಯೂ ಆ ಅನಾತ್ಮದ ಅಭಾವವನ್ನು ತಿಳಿಸಿಕೊಡುವುದಕ್ಕೂ ಸಾಧನವಾಗಿರುವುದು ಚೈತನ್ಯವಾಗಿದೆ. ಆದ್ದರಿಂದ ಈ ಸಾಕ್ಷಿಯು ನಿತ್ಯ ಶುದ್ಧವೂ ಮಾತ್ರವಲ್ಲದೆ
ನಿತ್ಯ ಬುದ್ಧವೂ ಆಗಿರುತ್ತದೆ ಎಂಬುದು ಸಿದ್ಧವಾಗುತ್ತದೆ. ಇದರಂತೆ ಹೊರಗಿನ ಯಾವ ಅನಾತ್ಮವೂ ಇದಕ್ಕೆ ಯಾವ ಬಂಧವನ್ನು ಎಂದಿಗೂ ಮಾಡುವಂತಿಲ್ಲವಾದ್ದರಿಂದ ಇದು ನಿತ್ಯ ಮುಕ್ತವೂ ಆಗಿರುತ್ತದೆ. ಇದು ಎರಡನೆಯ ಅನುಭವದ ಸ್ವರೂಪವು. ಈ ಸಾಕ್ಷಿ ಚೈತನ್ಯವು ಒಂದೇ ಇರಬಹುದಲ್ಲದೆ ಮತ್ತೊಂದು ಸಾಕ್ಷಿಯೂ ಇರುವುದೆಂದು ಕಲ್ಪಿಸುವುದಕ್ಕೆ ಬರುವುದಿಲ್ಲ. ಏಕೆಂದರೆ ಎರಡು ಸಾಕ್ಷಿಗಳಿದ್ದರೆ ಒಂದಕ್ಕೊಂದು ಸಾಕ್ಷ್ಯವೂ ಆಗುವವು. ಆದರೆ ಸಾಕ್ಷಿಯು ಸಾಕ್ಷ್ಯವೆಂಬುದನ್ನು ಯಾರೂ ಒಪ್ಪುವ ಹಾಗಿಲ್ಲ. ಇನ್ನು ಸಾಕ್ಷ್ಯವೆಂದು ತೋರುತ್ತಿರುವ ಅವಸ್ಥೆಗಳಲ್ಲಿ ಯಾವುದಾದರೊಂದನ್ನಾದರೂ ಈ ಸಾಕ್ಷಿಗೆ ದ್ವಿತೀಯವೆಂದು ಭಾವಿಸಬಹುದಲ್ಲ ಎಂದರೆ ಅದೂ ಆಗುವುದಿಲ್ಲ. ಏಕೆಂದರೆ ಎರಡೆಂಬುದು ಸಂಖ್ಯೆಯು. ಆದರೆ ಈ ಸಂಖ್ಯೆಯು ಕಾಲದಲ್ಲಿ ಆಗುವ ಘಟನೆಗಳಿಗೆ ಅಥವಾ ಒಂದೇ ದೇಶದಲ್ಲಿರುವ ವಸ್ತುಗಳಿಗೆ ಹೊಂದುವ ಗುಣವು. ಸಾಕ್ಷಿಗೆ ಕಾಲವೂ ದೇಶವೂ ವಿಷಯವೇ ಆಗಿ ಸಾಕ್ಷ್ಯಗಳಾಗಿರುವುದರಿಂದ ಸಾಕ್ಷಿಯೂ ಸಾಕ್ಷ್ಯವೂ ಒಂದೇ ಕಾಲದಲ್ಲಿ ಅಥವಾ ಒಂದು ದೇಶದಲ್ಲಿರುವುದೇ ಇಲ್ಲ. ಆದ್ದರಿಂದ ಸಾಕ್ಷಿಯು ಅದ್ವಿತೀಯವು. ಹೀಗೆ ಶಾಸ್ತ್ರದೃಷ್ಟಿಯಿಂದ ನಮಗೆ ತಿಳಿದು ಅನುಭವಕ್ಕೆ ಬರುವ ಈ ಪರಮಾರ್ಥವು ನಾವು ಆತ್ಮನೆಂದು ಹೇಳಿಕೊಳ್ಳುವ ಎಲ್ಲಕ್ಕಿಂತಲೂ ಒಳಗಿನ ನಿಜವಾದ ಆತ್ಮನಾಗಿರುವುದರಿಂದ ಇದನ್ನು ಪರಮಾತ್ಮ ಎನ್ನಬಹುದು. ಇನ್ನು ಇದು ಎಲ್ಲಾ ಜೀವರಿಗೂ ಆತ್ಮನೆಂದು ಕಂಡು ಬಂದಿರುವುದರಿಂದ ಇದನ್ನು ಸರ್ವಾತ್ಮ ಎನ್ನಬಹುದು. ಇದರ ಇರವೇ ಎಲ್ಲವನ್ನೂ ನಿಯಮದಲ್ಲಿಟ್ಟುಕೊಂಡು ಆಳುತ್ತಿರುವುದರಿಂದ ಇದನ್ನು ಪರಮೇಶ್ವರನೆಂದೂ ಕರೆಯಬಹುದು. ಪರಮಾತ್ಮ ಶಾಸ್ತ್ರದೃಷ್ಟಿಯಿಂದ ತಿಳಿಯಬರುವ ಪರಮಾತ್ಮನು ಸಾಕ್ಷಿಯಾಗಿರುತ್ತಾನೆ ಎಂದು ಹಿಂದೆ ತಿಳಿಸಿರುತ್ತದೆ. ಆ ಸಾಕ್ಷಿ ಸ್ವರೂಪವನ್ನು ಮತ್ತಷ್ಟು ಬಿಚ್ಚಿ ವಿವರಿಸುವುದಕ್ಕೆ ಇಲ್ಲಿ ಪ್ರಯತ್ನವನ್ನು ಮಾಡಲಾಗುವುದು. ಸಾಕ್ಷಿಯ ಸ್ವರೂಪವನ್ನು ಉಪನಿಷತ್ತಿನಲ್ಲಿ ಮಾತ್ರವೇ ತಿಳಿಸಿರುತ್ತದೆ. ಆದ್ದರಿಂದ ಇವನನ್ನು ಔಪನಿಷದ ಪುರುಷನೆಂದೂ ಕರೆಯುವುದುಂಟು. ವೇದದ ಕರ್ಮಕಾಂಡದಲ್ಲಿ ಎಲ್ಲಿಯೂ ಈ ಸಾಕ್ಷಿ ಸ್ವರೂಪವನ್ನು ವಿವರಿಸಿರುವುದಿಲ್ಲ. ಅದರಲ್ಲಿ ನಾನು ಎಂದು ಅಹಂ ಪ್ರತ್ಯಯಕ್ಕೆ ಗೋಚರನಾಗಿರುವ ಆತ್ಮನನ್ನು ಮಾತ್ರ ಇಟ್ಟುಕೊಂಡು ಈ ಕರ್ಮವನ್ನು ಮಾಡಬೇಕು, ಈ ಕರ್ಮವನ್ನು ಮಾಡಬಾರದು ಎಂದು ವಿಧಿಸುತ್ತಲೂ ನಿಷೇಧಿಸುತ್ತಲೂ ಹೋಗಿರುತ್ತದೆ. ವಿಧಿ ನಿಷೇಧಗಳಿಗೆ ಗೋಚರನಾದ ಆತ್ಮನು ಬರಿಯ ದೇಹವಲ್ಲ. ಏಕೆಂದರೆ ಈ ಕರ್ಮವನ್ನು ಮಾಡಿದರೆ ನನಗೆ ಪರಲೋಕದಲ್ಲಿ ಸುಖವುಂಟು ಅಥವಾ ದುಃಖವುಂಟು, ಈ ಕರ್ಮದ ಫಲವಾಗಿ ಮುಂದಿನ ಜನ್ಮದಲ್ಲಿ ನನಗೆ ಇಂತಿಂಥ ಸುಖವನ್ನು ಅಥವಾ ದುಃಖವನ್ನು ಅನುಭವಿಸುವ ಶರೀರವು ಬರುತ್ತದೆ ಎಂದು ಶಾಸ್ತ್ರ ಬಲದಿಂದ ತಿಳಿದುಕೊಳ್ಳುವವನೇ ಕರ್ಮಕ್ಕೆ ಅಧಿಕಾರಿಯು. ಶರೀರವು ಈ ಜನ್ಮಕ್ಕೆ ಮಾತ್ರ ಸೇರಿದ್ದು, ಕರ್ಮದ ಫಲವು ಜನ್ಮಾಂತರಕ್ಕೂ ಲೋಕಾಂತರಕ್ಕೂ ಸೇರಿದ್ದು. ಆದ್ದರಿಂದ ದೇಹಕ್ಕಿಂತ ಬೇರೆಯಾದ ಆತ್ಮನು ನಾನು ಎಂಬ ಜ್ಞಾನವಿದ್ದವನೇ ಕರ್ಮಕ್ಕೆ ಅಧಿಕಾರಿಯಾಗುತ್ತಾನೆಂಬುದು ನಿಜ. ಆದರೂ ನಾನು ಎಂಬ ಅಹಂ ಪ್ರತ್ಯಯಕ್ಕೆ ಗೋಚರನಾಗಿರುವ ಆತ್ಮನು ದೇಹಾದಿ ಸಂಘಾತದ ಅಭಿಮಾನವನ್ನು ಪೂರ ಬಿಟ್ಟವನೆಂದು ಹೇಳುವುದಕ್ಕೆ ಬರುವುದಿಲ್ಲ. ನಾನು ಹೋಗುತ್ತೇನೆ ಬರುತ್ತೇನೆ, ಕುರುಡನು ಕುಂಟನು ಜ್ಞಾನಿಯು ಅಜ್ಞಾನಿಯು ಎಂದು ಮುಂತಾಗಿ ದೇಹೇಂದ್ರಿಯ ಮನಸ್ಸುಗಳ ಸಂಬಂಧವನ್ನು ತನಗೆ ಒಂದಿಷ್ಟಾದರೂ ಹಾಕಿಕೊಳ್ಳದೆ ಯಾವನೂ ವಿಧಿ ನಿಷೇಧಗಳಿಗೆ ಅಧಿಕಾರಿಯಾಗುವುದೇ ಇಲ್ಲ. ಇದನ್ನು ಹಿಂದಿನ ಲೇಖನದಲ್ಲಿ ವಿವರಿಸಲಾಗಿದೆ. ಕರ್ಮಕಾಂಡದಲ್ಲಿ ಹೇಳಿರುವ ಈ ಆತ್ಮನನ್ನು ತರ್ಕಶಾಸ್ತ್ರವನ್ನು ಅವಲಂಬಿಸಿರುವ ವಾದಿಗಳೂ ಒಪ್ಪಿರುತ್ತಾರೆ. ಅವರು ನಾನು ದೇಹವಲ್ಲ, ದೇಹಕ್ಕಿಂತಲೂ ಇಂದ್ರಿಯಗಳಿಗಿಂತಲೂ ಬೇರೆಯಾಗಿದ್ದು ಇವುಗಳನ್ನು ಉಪಯೋಗಿಸಿಕೊಳ್ಳುವ ಜೀವಾತ್ಮನಾಗಿರುತ್ತೇನೆ. ನಾನು ಹೇಗೆ ಜೀವಾತ್ಮನೋ ಹಾಗೆಯೇ ನನ್ನಂತೆ ಅನೇಕ ಜೀವಾತ್ಮರುಗಳು ಇರುತ್ತಾರೆ. ಅವರು ನನ್ನಂತೆಯೇ ಆಯಾ ಶರೀರೇಂದ್ರಿಯ ಸಂಘಾತಗಳನ್ನು ಉಪಯೋಗಿಸಿಕೊಂಡು ಪುಣ್ಯ ಪಾಪ ಕರ್ಮಗಳನ್ನು ಮಾಡಿ ಆಯಾ ಫಲವನ್ನು ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಪಡೆಯುತ್ತಾರೆ. ಅವರಿಗೆ ಇಚ್ಛಾಜ್ಞಾನ ಸ್ಮೃತ್ಯಾದಿಗಳು ಗುಣಗಳು. ಆ ಗುಣಗಳ ತಾರತಮ್ಯದಿಂದ ಜೀವರೂ ತಾರತಮ್ಯವುಳ್ಳವರಾಗಿರುತ್ತಾರೆ ಎಂದು ಪ್ರತ್ಯಕ್ಷ ಅನುಮಾನಗಳಿಂದ ಜೀವಾತ್ಮನನ್ನು ತಾರ್ಕಿಕರು ಸಾಧಿಸುತ್ತಾರೆ. ಆದರೆ ವಿಧಿಕಾಂಡದಲ್ಲಾಗಲಿ ತಾರ್ಕಿಕರ ವಾದಗಳಲ್ಲಾಗಲಿ ವೇದಾಂತೈಕ ವೇದ್ಯನಾದ
ಪರಮಾರ್ಥಾತ್ಮನ ವಿಷಯವನ್ನು ಹೇಳಿರುವುದಿಲ್ಲ. ಅಹಂ ಪ್ರತ್ಯಯಕ್ಕೆ ಗೋಚರನಾಗಿರುವ ಲೌಕಿಕಾತ್ಮನಿಗಿಂತ ಬೇರೆಯಾಗಿ ಅವನಿಗೂ ಸಾಕ್ಷಿಯಾಗಿರುವ ಮತ್ತೊಬ್ಬ ಆತ್ಮನಿರುವನೆಂದು ಅವರು ಯಾರೂ ತಿಳಿದಿರುವುದಿಲ್ಲ. ವೇದಾಂತದ ಅಭ್ಯಾಸದಿಂದಲ್ಲದೆ ಅವನನ್ನು ತಿಳಿಯುವುದಕ್ಕೆ ಸಾಧ್ಯವೂ ಇಲ್ಲ. ಸಾಕ್ಷಿ ಎಂದರೇನು? ಸಾಕ್ಷಾತ್ ದ್ರಷ್ಟೃ, ನೇರಾಗಿ ನೋಡುವವನು. ಇದನ್ನು ಹಿಂದಿನ ಲೇಖನದಲ್ಲಿ ವಿವರಿಸಿರುತ್ತೇವೆ. ಲೇಖನ ಅಂತ ಹಾಕಿದ್ರಿಂದ ಇದು ಲೇಖನ ಕರೆಕ್ಟ್ ಆಗಿರೋದು ಸ್ವಾಮಿ ಗ್ರಂಥ ಅಲ್ಲ ಗೊತ್ತಲ್ಲ ಸಾಕ್ಷಿ. ಯಾವುದಾದರೊಂದು ಕರಣವನ್ನು ಉಪಯೋಗಿಸಿಕೊಂಡು ಅರಿಯುವ ಆತ್ಮನು ಪ್ರಮಾತೃ ಎನಿಸುತ್ತಾನೆ. ಆ ಪ್ರಮಾತೃವಿಗೆ ಕರಣಗಳು ಪ್ರಮಾಣ ಎನಿಸುತ್ತವೆ. ಅವನು ಅರಿಯುವ ಪದಾರ್ಥಗಳು ಪ್ರಮೇಯವೆನಿಸುವುವು. ಆದರೆ ಈ ಪ್ರಮಾತೃ, ಪ್ರಮಾಣ, ಪ್ರಮೇಯ ಎಲ್ಲವನ್ನೂ ತನ್ನ ಚೈತನ್ಯ ಪ್ರಕಾಶದಿಂದಲೇ ಮತ್ತೆ ಯಾವ ಕರಣವನ್ನೂ ಬಯಸದೆ ಕಾಣುತ್ತಿರುವುದರಿಂದ ಔಪನಿಷದ ಪುರುಷನು ಸಾಕ್ಷಿ ಎನಿಸಿರುತ್ತಾನೆ. ಉಪನಿಷತ್ತಿನಲ್ಲಿ ಈ ಸಾಕ್ಷಿಯನ್ನು ಹೇಗೆ ವರ್ಣಿಸಿದೆ ನೋಡಿರಿ. ಒಬ್ಬನೇ ದೇವನು ಸರ್ವಭೂತಗಳಲ್ಲಿಯೂ ಕುಳಿತುಕೊಂಡಿರುತ್ತಾನೆ. ಅವನು ಸರ್ವವ್ಯಾಪಿಯು, ಎಲ್ಲಾ ಭೂತಗಳಿಗೂ ಅಂತರಾತ್ಮನು. ಅವನು ಕರ್ಮಗಳಿಗೆ ಅಧ್ಯಕ್ಷನು, ಸರ್ವಭೂತಗಳಲ್ಲಿಯೂ ವಾಸ ಮಾಡಿಕೊಂಡಿರುವ ಆತನು. ಸಾಕ್ಷಿಯು ಚೈತನ್ಯ ಸ್ವರೂಪನು, ಕೇವಲನು, ನಿರ್ಗುಣನು. ಪರಮಾತ್ಮನು ದೇವನು, ಸ್ವಪ್ರಕಾಶನು. ಅವನು ಬೆಳಗುವುದಕ್ಕೆ ಮತ್ತೆ ಯಾವುದೊಂದರ ಬೆಳಕಿನ ಸಹಾಯವೂ ಬೇಕಿಲ್ಲ. ಅವನು ಒಬ್ಬನೇ ಸರ್ವಭೂತಗಳಲ್ಲಿಯೂ ಅಡಗಿರುತ್ತಾನೆ. ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಸ್ಥಾವರ ಜಂಗಮಾತ್ಮಕವಾದ ಭೂತಗಳಲ್ಲಿ ಆತನೊಬ್ಬನೇ ದೇವನು. ಆತನ ಬೆಳಕಿನಿಂದಲೇ ಅನಾತ್ಮವಾದದ್ದೆಲ್ಲವೂ ಬೆಳಗುತ್ತಿರುತ್ತದೆ. ಅವನು ಎಲ್ಲಾ ಭೂತಗಳಿಗೂ ಅಂತರಾತ್ಮನು. ಶರೀರಾದಿಗಳು ಒಂದಕ್ಕಿಂತ ಒಂದು ಒಳಗೆ ಇರುವವು. ಶರೀರಾದಿಗಳು ಅಂದ್ರೆ ಆ ಇಂದ್ರಿಯ ಮನಸ್ಸು. ಶರೀರಕ್ಕಿಂತ ಪ್ರಾಣವು, ಪ್ರಾಣಕ್ಕಿಂತ ಮನೋಬುದ್ಧಿಗಳು, ಅವಕ್ಕಿಂತ ಅಹಂ ಪ್ರತ್ಯಯ ಗಮ್ಯನಾದ ಆತ್ಮನು ಒಳಗೊಳಗೆ ಇರುತ್ತಾರೆ. ಒಳಕ್ಕೊಳಕ್ಕೆ ಹೋಗುತ್ತಾ ಸೂಕ್ಷ್ಮತ್ವವು ಹೆಚ್ಚಾಗುತ್ತದೆ, ಆತ್ಮ ಭಾವನೆಯು ಬಲವಾಗಿರುತ್ತದೆ. ಆದರೆ ಈ ಪರಮಾತ್ಮನು ಎಲ್ಲಕ್ಕೂ ಒಳಗಿದ್ದು ಎಲ್ಲಕ್ಕಿಂತಲೂ ಸೂಕ್ಷ್ಮನಾಗಿರುವುದರಿಂದ ಅನ್ವರ್ಥವಾಗಿಯೂ ಪರಮಾತ್ಮನು ಸರ್ವಶ್ರೇಷ್ಠನಾದ ಆತ್ಮನು. ಅವನ ಸಂಬಂಧದಿಂದಲೇ ದೇಹಾದಿಗಳಲ್ಲಿ ಆತ್ಮತ್ವ ಬುದ್ಧಿಯುಂಟಾಗಿರುವುದು. ಜೀವರು ಮಾಡುತ್ತಿರುವ ಕರ್ಮಗಳಿಗೆ ಫಲವು ಈ ಪರಮಾತ್ಮನಿಂದಲೇ ಬರುವುದು. ಇಷ್ಟೇ ಅಲ್ಲ, ಕರ್ಮಗಳಲ್ಲಿ ಪ್ರವೃತ್ತಿಯು ಈ ಪರಮಾತ್ಮನಿಂದಲೇ ಆಗುತ್ತಿರುವುದು. ನಮ್ಮ ಶರೀರದಲ್ಲಿ ಆತನು ವಾಸ ಮಾಡಿಕೊಂಡಿರುತ್ತಾನಾದರೂ ನಿಜವಾಗಿ ನಾವೇ ಆತ್ಮನನ್ನು ಆಶ್ರಯಿಸಿಕೊಂಡಿರುವೆವು. ನಮ್ಮ ಶರೀರಾದಿಗಳ ಸತ್ತೆ, ಸ್ಫೂರ್ತಿ, ವ್ಯಾಪಾರ, ಆ ವ್ಯಾಪಾರದ ಫಲ ಇವೆಲ್ಲಕ್ಕೂ ಆತ್ಮನ ಸತ್ತೆಯೇ ಆಧಾರವಾಗಿರುವುದು. ಆತನು ಸಾಕ್ಷಿಯಾಗಿರುವುದರಿಂದ ಸಾಕ್ಷ್ಯವಾದ ಯಾವ ಅನಾತ್ಮದ ಕಲಂಕವೂ ಆತನಿಗೆ ಹತ್ತುವಂತಿಲ್ಲ. ಆದರೂ ಈ ಅನಾತ್ಮವನ್ನೆಲ್ಲ ಅವನು ಸಂಪೂರ್ಣವಾಗಿ ವ್ಯಾಪಿಸಿಕೊಂಡಿರುತ್ತಾನೆ. ಅವನ ವ್ಯಾಪಕತ್ವವು ಎಷ್ಟರ ಮಟ್ಟಿಗೆ ಇರುವುದೆಂದರೆ ಆತನ ವ್ಯಾಪ್ತಿ ಇಲ್ಲದ ಕ್ರಿಯೆಯಾಗಲಿ ಕಾರಕವಾಗಲಿ ಫಲವಾಗಲಿ ಇರುವುದೇ ಇಲ್ಲ. ಆತನ ಚೈತನ್ಯ ಸ್ವರೂಪದ ಕಣ್ಣಿನಿಂದ ನೋಡಿದರೆ ಎಲ್ಲವೂ ಆತನೇ. ಆತನು ಕೇವಲನು ಎಂದರೆ ಅದ್ವಿತೀಯನು. ಆತನಿಗೆ ಎರಡನೆಯದೆಂದು ಯಾವುದೊಂದನ್ನು ಕಲ್ಪಿಸಿದರೂ ಅದೆಲ್ಲವೂ ಆತನ ಚಿದ್ರೂಪ ಸತ್ತೆಯಿಂದಲೇ ವ್ಯಾಪ್ತವಾಗಿರುತ್ತದೆ. ಆತನಲ್ಲಿ ಸ್ವಗತವಾದ ಯಾವುದೊಂದು ಭೇದವೂ ಇರುವುದಿಲ್ಲ. ಏಕೆಂದರೆ ಭೇದವೆಲ್ಲವನ್ನೂ ಆತನ ಚೈತನ್ಯವೇ ವ್ಯಾಪಿಸಿಕೊಂಡಿರುತ್ತದೆ. ಚೈತನ್ಯದಲ್ಲಿ ಯಾವುದೊಂದು ಭೇದವನ್ನೂ ಕಲ್ಪಿಸುವುದಕ್ಕೆ ಆಗುವುದಿಲ್ಲ. ಏಕೆಂದರೆ ಹಾಗೆ ಕಲ್ಪಿಸಿದರೆ ಅದೇ ಜಡವೆಂದಾಗುತ್ತದೆ. ಆದ್ದರಿಂದಲೇ ಶ್ರುತಿಯು ವಿಜ್ಞಾನವೂ ಅವಿಜ್ಞಾನವೂ ಆ ಪರಮಾತ್ಮನೇ, ಆತನಲ್ಲಿ ಚೇತನಾಚೇತನ ವಿಭಾಗವಿಲ್ಲ ಎಂದು ಸಾರುತ್ತಿರುತ್ತದೆ.
ಪರಮಾತ್ಮನ ಅದ್ವಿತೀಯತ್ವವನ್ನು ಹೇಗೆ ವರ್ಣಿಸುತ್ತದೆ? ಹೀಗೆ ವರ್ಣಿಸುತ್ತದೆ. ಕನಸಿನಲ್ಲಿಯೂ ಕಾಣುವ ಎಲ್ಲವನ್ನೂ ನೋಡುತ್ತಿರುತ್ತಾನೆ. ಎಚ್ಚರದಲ್ಲಿ ಕಾಣುವ ಪ್ರಪಂಚವನ್ನೆಲ್ಲ ಅನೇಕ ಜೀವರುಗಳು, ಅಚೇತನ ವಸ್ತುಗಳು ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಎಂಬ ಭೇದದಿಂದ ಹರಡಿಕೊಂಡು ಕಾಣುವ ಪ್ರಪಂಚವನ್ನೆಲ್ಲ ತನ್ನ ಚೈತನ್ಯ ಪ್ರಕಾಶದಿಂದ ಕಾಣುತ್ತಿರುತ್ತಾನೆ. ಎಚ್ಚರದ ಅವಸ್ಥೆಯನ್ನೇ ಕಾಣುತ್ತಿರುತ್ತಾನೆ. ಹೀಗೆಯೇ ಕನಸಿನಲ್ಲಿ ಕಾಣುವ ಇಡೀ ಪ್ರಪಂಚವನ್ನು ಕಾಣುತ್ತಿರುತ್ತಾನೆ. ತನನಿದ್ರೆಯಲ್ಲಿ ಪ್ರಪಂಚದ ಅನುಭವವನ್ನು ಭಾವಾಭಾವ ರೂಪವಾಗಿರುವ ಪ್ರಪಂಚವೇ ಇಲ್ಲದಿರುವ ತನ್ನ ಸ್ವರೂಪವನ್ನು ತನ್ನ ಪ್ರಕಾಶದಿಂದಲೇ ವಿಶೇಷ ಜ್ಞಾನದ ಸಹಾಯದಿಂದಲೇ ಅರಿಯುತ್ತಿರುತ್ತಾನೆ. ಜ್ಞಾನ ಸಹಾಯವಿಲ್ಲದೆ ಸಾಕ್ಷಿ ಸ್ವರೂಪನಾದ ತಾನು ಯಾವ ದೇಶಕಾಲ ನಿಮಿತ್ತಗಳಿಗೂ ಕಟ್ಟು ಬಿದ್ದಿರುವುದಿಲ್ಲ. ತನಗೆ ಸಾಕ್ಷ್ಯವಾಗಿರುವ ಪ್ರಪಂಚವು ದೇಶಕಾಲ ನಿಮಿತ್ತಗಳಿಗೆ ಕಟ್ಟು ಬಿದ್ದಿರುವುದಿಲ್ಲ. ಪ್ರಪಂಚವು ದೇಶಕಾಲ ಕಟ್ಟಿಬಿದ್ದಿರುತ್ತೆ. ಪ್ರಪಂಚದೊಳಗೆ ದೇಶಕಾಲ, ಪ್ರಪಂಚವು ದೇಶಕಾಲ ಕಟ್ಟಿಬಿದ್ದಿಲ್ಲ. ಸಾಕ್ಷಿ ಇರಲಿ, ಸಾಕ್ಷಿಗೆ ಸಾಕ್ಷ್ಯವಾದ ಪ್ರಪಂಚವು ದೇಶಕಾಲ ಕಟ್ಟಿಬಿದ್ದಿರುತ್ತೆ ಅವಶ್ಯ. ಏಕೆಂದರೆ ಎಲ್ಲಾ ದೇಶಕಾಲ ನಿಮಿತ್ತಗಳಿಗೂ ಸೇರಿರುವ ನಿಮಿತ್ತಗಳಿಗೂ ಅಲ್ಲ, ನಿಮಿತ್ತಗಳು ಸೇರಿರುವ ಒಂದೊಂದು ಅವಸ್ಥೆಯು ಅವನಿಗೆ ಸಾಕ್ಷ್ಯವಾಗಿರುತ್ತದೆ. ಹೀಗಿರುವ ಈ ಆತ್ಮನನ್ನು ಒಂದೆಂದು ಎನಿಸುವುದಕ್ಕಾಗುವುದಿಲ್ಲ. ಅವಸ್ಥೆಗಳನ್ನು ಅವನಿಗೆ ಎರಡನೆಯವು ಎಂದು ಲೆಕ್ಕಿಸುವುದಕ್ಕಾಗುವುದಿಲ್ಲ. ಆದ್ದರಿಂದ ಅವನು ಆತ್ಮನು ಎಲ್ಲಾ ಬಗೆಯಿಂದಲೂ ಅದ್ವಿತೀಯನಾಗಿರುತ್ತಾನೆ. ಇದೇ ಅವನ ಕೇವಲತ್ವವು. ಹೀಗಿರುವುದರಿಂದ ಆತನು ನಿರ್ಗುಣನು. ಪರಮಾತ್ಮನಲ್ಲಿ ಯಾವ ಗುಣವೂ ಇಲ್ಲವೆಂದರೆ ಅವನಲ್ಲಿ ದೋಷಗಳೆಂದು ತಪ್ಪಾಗಿ ಅರ್ಥವನ್ನು ಮಾಡಿಕೊಳ್ಳುವುದಕ್ಕೆ ಅವಕಾಶವಿಲ್ಲ. ಏಕೆಂದರೆ ಸರ್ವವ್ಯಾಪಿಯೂ ಚೈತನ್ಯವೂ ಇಲ್ಲ. ಅದು ಅದಕ್ಕೆ 2 ವಾರದಿಂದ 1,000 ರೂಪಾಯಿ ಗುಣದೋಷಗಳೆಂಬ ಅಚೇತನದಲ್ಲಿ